ದಯವಿಟ್ಟು ಮಕ್ಕಳು ಮರಿ ಇರುವಂಥವರು, ಈ ಕಾಲೇಜ್ ಓದ್ತಿರುವಂಥವರು ಈ ಸ್ಟೋರಿ ನೋಡಲೇಬೇಕು. ಯಾಕಂದರೆ ಈ ಒಂದೆರಡು ಸಂಗತಿಗಳಲ್ಲ, ಈ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಆತ್ಮಹತ್ಯೆ ಶರಣಾಗ್ಬಿಡ್ತಾರೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಇಲ್ಲಿ ಯಾವುದೋ ಒಂದ್ರ ಮೇಲೆ ಪೊಲೀಸರು ರೇಡ್ ಮಾಡ್ತಾರೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಯುವಕರನ್ನು ಅವರು ಕರ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಆದಿತ್ಯ ಅನ್ನುವಂಥ ಹುಡುಗ ಕೂಡ ಇರ್ತಾನೆ. ಅವನೇನು ಗಾಂಜಾ ಸೇವನೆ ಮಾಡಿರಲ್ಲ, ಆದರೆ ಅವನ ಮೇಲೆ ಕೇಸ್ ಹಾಕಿರ್ತಾರೆ. ಅದಾದಮೇಲೆ ರಿಪೋರ್ಟ್ ನೆಗೆಟಿವ್ ಬರುತ್ತೆ, ವಾಪಸ್ ಕಳಿಸಿರ್ತಾರೆ. ಆದರೆ ಅವನು ಮನೆಗೆ ಬಂದು ನೇಣು ಹಾಕೊಳ್ತಾನೆ. ಕಾರಣ ಏನು ಅಂತಂದರೆ ಮತ್ತೆಲ್ಲಿ ಪೊಲೀಸರು ನನ್ನ ಫಿಟ್ ಮಾಡಿಬಿಡ್ತಾರೋ ಅನ್ನುವಂಥ ಭಯ, ಆತಂಕದಿಂದ. ನನ್ನ ಮಗನ ಕಲೆ ಕರ್ಕೊಂಬಂದು ಬೇರೆಯವ್ರ ಕೈಯಾಗಿ ಈಡು ಮಾಡಿಕೊಟ್ರಿ. ನನಗಿರೋ ಒಬ್ಬ ಮಗ, ಅವನಿಂದ ನನ್ನ ಜೀವನ ಇತ್ತು. ಅವನವ ಕುಂತಾನೆ ನನ್ನ ಮಗ. ಪೃಥ್ವಿಗೌಡನಂತ ಹೇಳಿದ್ರಿ ನಮ್ಮ ಮನೆ. ನೀವೇನು ಮಾಡ್ತೀರಿ ಕೆಲಸ? ನಾವು ಹೋಗಿದ್ವಿ ಫಸ್ಟ್ ಹಾಸ್ಟೆಲ್ ಕೆಲಸ, ಮನೆ ಅಡುಗೆದು ಅಂತ ಮಾಡ್ತೀವಿ ನಾವು. ನಿನ್ನೆ 2,000 ರೂಪಾಯಿ ಕೊಡು, 2,000 ರೂಪಾಯಿ ಕೊಡು ಯಪ್ಪ. ಈಗೆಲ್ಲ ಮುಂಜಾನೆ ಮಾಡಿರಲಿಲ್ಲ, ಆದರೂ ನಿಮಗೆ ಕೇಸ್ ಹಾಕಿದ್ರು, ಆಮೇಲೆ ಬಿಟ್ಟು ಕಳಿಸಿದ್ರು. ಪ್ರಶ್ನೆ ಬೇರೆ. ಆದಿತ್ಯ ಮ್ಯಾಗೇರಿ 20 ವರ್ಷ BSc ಓದ್ತಾ ಇದ್ದ. ಮನೆಗೆ ಬಂದು ಅವ್ರ ಮನೆ ದುಡ್ಡು ಕೇಳ್ತಾನೆ, ಒಂದು 2,000 ರೂಪಾಯಿ ಕೊಡಮ್ಮ ಅಂತ. ಕೊಡಲ್ಲ. ಕೊಟ್ಟರದನ್ನು ಪೊಲೀಸರಿಗೆ ಕೊಡಬೇಕು ಅಂತ ಇದ್ದಂತೆ. ಅದಾದ ಮೇಲೆ ಇವನು ಹೋದ, ಆತ್ಮಹತ್ಯೆ ಮಾಡಿಕೊಂಡ. ಈಗ ಧಾರವಾಡದ ವಿದ್ಯಾಗಿರಿ ಠಾಣೆ ಪೊಲೀಸರ ವಿರುದ್ಧನೇ ಒಂದು ಗುರುತರವಾದಂಥ ಆರೋಪ ಕೇಳಿಬಂದಿದೆ. ಅತಿಯಾಗಿ ಹಿಂಡಿದರೆ, ಅತಿಯಾಗಿ ತೊಂದರೆ ಕೊಟ್ಟರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಬನ್ನಿ, ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದು ಘಟನೆ ಇದು? ನಿಜಕ್ಕೂ ಅವನು ತಪ್ಪಿತಸ್ಥ ಅಲ್ಲ ಅಂತ ಬಿಟ್ಟು ಕಳಿಸಾದ ಮೇಲೂ ಕೂಡ ಪೊಲೀಸರು ಭಯ, ಭೀತಿ ಏನಾದರೂ ಕಾಡ್ತಾ ಇತ್ತಾ? ಏನಿದು? ಹೌದು ರಂಗನಾಥ್, ಏನಾಗಿದೆ ಅಂದ್ರೆ ಶನಿವಾರ ಈ ಹುಡುಗರನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಡ್ರೈವ್ ಮಾಡಿದ್ರು, ಗಾಂಜಾ ಡ್ರೈವ್. ಈ ಸಂದರ್ಭದಲ್ಲಿ ಸುಮಾರು 16 ಹುಡುಗರನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಆದಿತ್ಯನು ಕೂಡ ಒಬ್ಬನು. ಇವನು ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದ ವಿದ್ಯಾರ್ಥಿ, BSc ಓದೋಕೆ ಇಲ್ಲಿ ಬಂದಿದ್ದ. ಆದ್ರೆ ಈ ಹುಡುಗನನ್ನ ಕರ್ಕೊಂಡ್ಬಂದು ಕೂಡಿಸಿ ಒಂದ್ ದಿವಸ ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಆದ್ರೆ ಅದಾದ ನಂತರ ನೆಗೆಟಿವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೊರಗಡೆ ಬಿಟ್ಟಿದ್ದಾರೆ. ಇದೇ ವೇಳೆಯಲ್ಲಿ ಈತನನ್ನ ಉಪಯೋಗಿಸಿಕೊಂಡು 2 ಪೆಡ್ಲರ್ನು ಕೂಡ ಬಂಧಿಸಿ ಅವ್ರನ್ನು ಕೂಡ ಜೈಲಿಗೆ ಕಳಿಸಲಾಗಿದೆ. ಆದ್ರೆ ಇದು ಮತ್ತೆ ನಿನ್ನೆ ತಾಯಿಯನ್ನು 2,000 ರೂಪಾಯಿ ಹಣ ಕೇಳಿದಂತ ತಾಯಿ, ನಾನು ಕೊಡೋದಿಲ್ಲ, ಎದಕ್ಕೆ ಕೊಡಬೇಕು ಅಂದಾಗ ನೇಣಿಗೆ ಶರಣಾಗಿದ್ದಾನೆ. ಇದೇ ವೇಳೆ ಮಧ್ಯವರ್ತಿ ಒಬ್ಬವನು ಈ ಎಲ್ಲ ಒಂದು 16 ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಸಾಕಷ್ಟು ದುಡ್ಡು ಮಾಡಿದ್ದಾನೆ. ಬಟ್ ಅವರಿಂದ ವಿದ್ಯಾರ್ಥಿಗಳಿಂದ ನಾನು ಪೊಲೀಸರನ್ನ ಮ್ಯಾನೇಜ್ ಮಾಡ್ತೀನಿ, ಕೋರ್ಟಲ್ಲಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 83,000 ರೂಪಾಯಿಯನ್ನ ಈಗಾಗಲೇ 16 ವಿದ್ಯಾರ್ಥಿಗಳಿಂದ ತೆಗೆದುಕೊಂಡಿದ್ದಾನೆ. ಇದೇ ವೇಳೆ ಪೊಲೀಸರು ಕೂಡ 7,000 ರೂಪಾಯಿ ಎಲ್ಲಾ ವಿದ್ಯಾರ್ಥಿಗಳ ಹತ್ರ ಕೂಡ ಕೇಳಿದ್ದಾರೆ ಅನ್ನೋ ಒಂದು. ಯಾರು ಮಧ್ಯವರ್ತಿ? ಯಾರು ಅವನು? ನರಸಿಂಹಮೂರ್ತಿ ಯಾರು? ಪೊಲೀಸರು, ವಿಜಯಗಿರಿ ಪೊಲೀಸರು 3 ಜನ ಕಾನ್ಸ್ಟೇಬಲ್, ಆದ್ರೆ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಏನು ತನಿಖೆ ಆದಾಗ ಇವ್ರು ಯಾರು ಪೊಲೀಸರು 3 ಜನ ಅನ್ನೋದು ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಈ ವಿದ್ಯಾರ್ಥಿ ಜೀವನ ಕಳ್ಕೊಂಡಿದ್ದಾರೆ. ಇದರ ಹಿಂದೆ ಸಂಪೂರ್ಣವಾಗಿ ಈಗ ಪೊಲೀಸರು ದುಡ್ಡು ಕೇಳಿದ್ರು. ನರಸಿಂಹಮೂರ್ತಿ, ಪೊಲೀಸರು ದುಡ್ಡು ಕೇಳಿದ್ರು, ಈ ಮಧ್ಯವರ್ತಿನೂ ದುಡ್ಡು ಕೇಳಿದ್ನಾ? ಇಬ್ಬಿಬ್ರು ಪೀಕಿಯರಾ? ಮಧ್ಯವರ್ತಿ ಮೂಲತಃ ವಕೀಲನಾಗಿರೋ ಹಿನ್ನೆಲೆಯಲ್ಲಿ ನಾನು ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಕೇಳಿದೆ. ಅದನ್ನ ಪೊಲೀಸರು ಕೂಡ ಇವರು ಈ ವಿದ್ಯಾರ್ಥಿಗಳಿಗೆ ದುಡ್ಡು ಕೇಳಿದ್ದಾರೆ, 2,000 ರೂಪಾಯಿ ಅಂತ ಕೂಡ ಆರೋಪ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಇದೀಗ ಈ ಒಂದು ತನಿಖೆ ಆದಾಗ ಮಾತ್ರ ರಂಗನಾಥ್ ಇದರ ಸತ್ಯಾಸತ್ಯತೆ ಹೊರಗೆ ಬರಲಿದೆ. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಈ ಎಲ್ಲ ಆರೋಪಗಳನ್ನು ಕೂಡ ನಿರಾಕರಿಸ್ತಾ ಇದ್ದಾರೆ. ಆದ್ರೆ ತನಿಖೆ ಆದ್ರೆ ಈ ಒಂದು ಯಾರು ಪೊಲೀಸರು ಅನ್ನೋದು ಪತ್ತೆ ಆಗಬೇಕು. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗೆ.